ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆ. ಕೆಲವು ಶಾಲೆಯಲ್ಲಿ ಶಿಕ್ಷಕರು ಜಾಸ್ತಿ ಇದ್ದಾರೆ, ಮಕ್ಕಳ ಕೊರತೆ. ಇಲ್ಲಿ ಶಿಕ್ಷಕಿಯರ ಕೊರತೆ. ಮಕ್ಕಳನ್ನು ಶಾಲೆಗೆ ಕಳಿಸದೆ ಮನೆಗೆ ಮಕ್ಕಳನ್ನು ವಾಪಸ್ ಕರ್ಕೊಂಡು ಹೋಗಿದ್ದಾರೆ ಪೋಷಕರು. ಮಕ್ಕಳಿಗೆ ಈಗ ಮನೆಯಲ್ಲಿಯೇ ಪಾಠ ಮಾಡ್ತಾ ಇದ್ದಾರೆ. ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಹಿರೇಮಾದಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಗಿರೋದಿದು. 1ರಿಂದ 7ನೇ ತರಗತಿ ಇರುವಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. 50ಕ್ಕೂ ಅಧಿಕ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಕೇವಲ 3 ಶಿಕ್ಷಕರಿದ್ದಾರೆ. ಓರ್ವ ಶಿಕ್ಷಕರು ಆರೋಗ್ಯ ಸಮಸ್ಯೆಯಿಂದ ರಜೆಯಲ್ಲಿದ್ದಾರೆ. ಇಬ್ಬರೇ ಶಿಕ್ಷಕರೀಗ ಕಾರ್ಯನಿರ್ವಹಿಸ್ತಾ ಇರೋದು. 1ನೇ ತರಗತಿಯಿಂದ 7ನೇ ತರಗತಿವರೆಗೂ ಇಬ್ಬರೇನಾ? ಅಯ್ಯಯ್ಯೋ. ಕಳೆದ 1 ತಿಂಗಳಿನಿಂದ ಮನವಿ ಮಾಡಿದರೂ ಕೂಡ ಶಿಕ್ಷಕರ ನೇಮಕ ಆಗಿಲ್ಲ. ಶಿಕ್ಷಕರನ್ನು ನೇಮಕ ಮಾಡೋವರೆಗೂ ಕೂಡ ಮಕ್ಕಳನ್ನು ಶಾಲೆಗೆ ಕಳಿಸೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಗ್ರಾಮಸ್ಥರು. ಶಾಲೆಯಿಂದ ಮಕ್ಕಳನ್ನು ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಪೋಷಕರು ಬಹಿಷ್ಕಾರ ಹಾಕಿದ್ದಾರೆ. ಪಾಪ. ಬೇರೆ ಹೇಳಿದ್ರು, ಬೀಗ ಹಾಕ್ತಿವಿ ಅಂದ್ರೆ ಆ ರೂಲ್ಸ್ ಬೇರೆ ಹೇಳ್ತಾರ, ಅಡಿಗೆ ನಿಲ್ಸ್ತೀವಿ ಅಂದ್ರು ಬೇರೆ ರೂಲ್ಸ್ ಹೇಳ್ತಾರ. ಮಕ್ಕಳನ್ನ ಮನಿ ಕರ್ಕೊಂಡ್ ಹೋದ್ರೆ ಯಾವ ರೂಲ್ಸ್ ಬೇಡಲ್ಲ, ಹಂಗಾಗಿ ಮನಿ ಕಳ್ಸಿವಿ ನಾವು. ನಮ್ಗೆ ಫೋನ್ ಹಚ್ಚಿ ಕಾಡಿ ಸಾಕಾಗೈತಿ. ಇವ್ರಿಗೆ ಬಂದ್ ಹೇಳಿದ್ರೆ ಇವ್ರು ತಿಳ್ಕೊಳಂಗಿಲ್ಲ. ಏನಲ್ರಿ, ಸೋಮವಾರ ಒಳಗ ಡಿಕ್ಲೇರ್ ಆಗ್ಬೇಕು, ಇಲ್ಲ ನಮ್ಮ ಹುಡ್ರ ಟಿ ಸಿ ಕಿತ್ಕೊಡ್ಬೇಕು ಅಷ್ಟು. ನಮ್ಮೂರ್ ಶಾಲೆಗೆ ಶಿಕ್ಷಕರದ್ದು ತೊಂದರೆ ಆಗೈತ್ರಿ. ಇಲ್ಲ ನಂಗಲ್ರಿ, ಅವ್ರು ಬಂದು ಒಬ್ರು ಸರ್ ಬಂದ್ರ ಅದ್ರೂ ಪಾಠ ಮಾಡಕ್ ಆಗ್ತಾ ಇಲ್ರಿ ಅವ್ರಿಗೆ.